ನಮಸ್ತೆ ಅನಿಮೆ ಫ್ಯಾನ್ಸ್, ನಾನು ಇಂದಿನಿಂದ ಕನ್ನಡದಲ್ಲೂ ಸಹ ಅನಿಮೆಗಳ ಬಗ್ಗೆ ಮಾತಾಡೋಕೆ ಶುರು ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಾಟೋ ಅನಿಮೆಯ ಬಗ್ಗೆ 4 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನ ಹೇಳ್ತೀನಿ. ಕನ್ನಡದಲ್ಲೂ ಸಹ ಈ ರೀತಿ ವಿಡಿಯೋಗಳು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಕನ್ನಡ ಅನಿಮೆ ವರ್ಸ್ಗೆ ಸ್ವಾಗತ. ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮ್ಗೆ ಗೊತ್ತಾ, ಒರಿಜಿನಲ್ ಆಗಿ ನಾಟೋ ಇದ್ದವನು ನಮಗೆ ಗೊತ್ತಿರೋ ನಿಂಜಾ ಆಗೋದ್ರ ಬದಲು ಒಬ್ಬ ಅಡುಗೆ ಮಾಡೋ ಶೆಫ್ ಆಗಬೇಕಾಗಿತ್ತು ಅಂತ. ಹೌದು, ನಾವೆಲ್ಲ ಈಗ ನೋಡೋ ನಿಂಜಾ ನಾಟೋ ಫೈನಲ್ ಆಗೋ ಮೊದಲು ನಾಟೋ ಕ್ರಿಯೇಟರ್ ಆದ ಮಸಾಸಿ ಕಿಚಿಮೋಟೋ ಅವರು ಈ ಪಾತ್ರಕ್ಕೆ ಬೇರೆ ಪ್ಲಾನ್ನೇ ಹಾಕಿದ್ರು. ನಾಟೋ ಒಬ್ಬ ನಿಂಜಾ ಆಗೋದ್ರ ಬದಲು ಒರಿಜಿನಲ್ ಆಗಿ ಪ್ರಾಣಿಗಳನ್ನ ಸಮನ್ ಮಾಡೋ ತನ್ನ ಎಬಿಲಿಟಿನ ಯೂಸ್ ಮಾಡಿಕೊಂಡು ಅವುಗಳಿಂದ ಅಡುಗೆ ಮಾಡೋಕೆ ಸಹಾಯ ಪಡೆಯುವಂತ ಮತ್ತು ಮುಂದೆ ಒಬ್ಬ ಶೆಫ್ ಆಗಬೇಕೆಂಬ ಆಸೆನ ಹೊಂದಿರೋ ಹುಡುಗನ ಆಗಬೇಕಾಗಿತ್ತು. ಈ ಕಡೆ ಅಡುಗೆ ಮನೆ ಅಂದರೆ ಪಾಕಶಾಲೆಯಲ್ಲಿ ನಡೆಯುವ ಸಾಹಸಗಳ ಸುತ್ತಿತ್ತು ಮತ್ತು ಇಲ್ಲಿ ನಾಟೋ ತನ್ನ ಸಮನಿಂಗ್ ಪವರ್ನ ಯೂಸ್ ಮಾಡಿಕೊಂಡು ಊಟನ ತಯಾರು ಮಾಡೋ ಕಥೆನ ಹೊಂದಿತ್ತು. ಮುಂದೆ ಈ ಕಥೆನ ಮಸಾಸಿ ಕಿಚಿಮೋಟೋ ಅವರು ಕೈ ಬಿಟ್ಟರು ಸಹ ನಾವು ಇದರ ಕೆಲವೊಂದು ದೃಶ್ಯನ ನಾಟೋನ ಫೈನಲ್ನಲ್ಲಿ ನೋಡಲೇಬಹುದು. ನಾಟೋಗ ರಮೆನ್ ಮೇಲೆ ಇದ್ದ ಪ್ರೀತಿ ಹಾಗೆ ಅವನು ಇಚಿರಾಕು ರಮೆನ್ ಆಗಾಗ್ಗೆ ಭೇಟಿ ನೀಡೋದನ್ನು ಇದರ ಹಿಂದಿನ ಕಥೆಯಿಂದಲೇ ಉಳಿಸ್ಕೊಂಡಿದ್ದಾರೆ. ಅವರ ಈ ನಿಂಜಾಗಳ ಕಡೆಯ ಬದಲಾವಣೆ ಹೆಚ್ಚು ಆಕ್ಷನ್ ಪ್ಯಾಕ್ ಮತ್ತು ಎಮೋಷನಲ್ ಕಥೆಗೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ನಿಮಗೆ ಗೊತ್ತಾ, ಕಕಾಶಿ ಮಾಸ್ಕ್ ವೆಸ್ಟರ್ನ್ ಮೂವೀಸ್ಗಳಿಂದ ಇನ್ಸ್ಪೈರ್ ಆಗಿದೆ ಅಂತ. ಕಕಾಶಿ ಹಟಾಕಿನ ಮಾಸ್ಕ್ ಇಡೀ ನಾಟೋ ಸೀರೀಸ್ನಲ್ಲಿನ ಒಂದು ಐಕಾನಿಕ್ ಡಿಸೈನ್ ಅಂತ ಹೇಳ್ಬೋದು. ಕಕಾಶಿಯ ಈ ಮಾಸ್ಕ್ ವೆಸ್ಟರ್ನ್ ಮೂವಿಗಳಿನ ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿದೆ. ಮಸಾಸಿ ಕಿಚಿಮೋಟೋ ಅವರು ಕೌಬಾಯ್ ಮೂವಿಗಳನ್ನು ನೋಡ್ತಾ ಬೆಳೆದವರು. ಇಲ್ಲಿ ಮಾಸ್ಕ್ ಹಾಕಿರೋ ವ್ಯಕ್ತಿಗಳು ಒಂಥರ ಮಿಸ್ಟೀರಿಯಸ್ ಹಾಗೆ ಒಂಥರ ಕೂಲ್ ಆಗಿರೋ ಪಾತ್ರಗಳನ್ನ ಮಾಡ್ತಾ ಇದ್ರು. ಕಾನ್ಸೆಪ್ಟ್ ಕಿಚಿಮೋಟೋನ ಕಕಾಶಿನ ಈ ರೀತಿ ಡಿಸೈನ್ ಮಾಡೋಕೆ ಪ್ರೇರೇಪಿಸುತ್ತೆ. ಕಕಾಶಿ ಮಾಸ್ಕ್ ಸೀರೀಸ್ನಲ್ಲಿ ಒಂದು ಮಿಸ್ಟ್ರಿ ಆಗಿನೇ ಇತ್ತು. ಅವನ ಮುಖ ನೋಡೋಕೆ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಕುತೂಹಲ ಎಲ್ರಿಗೂ ಇತ್ತು. ಮುಂದೆ ಕಿಚಿಮೋಟೋ ಅವರು ಒಂದು ಎಪಿಸೋಡ್ನಲ್ಲಿ ಕಕಾಶಿಯ ಮಾಸ್ಕ್ನ ರಿಮೂವ್ ಮಾಡಿ ಅವನ ಫೇಸ್ನ ನಮಗೆ ರಿವೀಲ್ ಮಾಡ್ತಾರೆ. ನಿಮ್ಗೆ ಗೊತ್ತಾ, ಸಾಸ್ಕೆ ಒರಿಜಿನಲ್ ಆಗಿ ನಾಟೋ ಸೀರೀಸ್ನಲ್ಲಿ ಇರಲೇ ಇಲ್ಲ ಅಂತ. ನಾಟೋ ಸೀರೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಪಾತ್ರ ಆದ ಸಾಸ್ಕೆ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ಕಿಚಿಮೋಟೋ ಅವರ ಒರಿಜಿನಲ್ ಪ್ಲಾನ್ನಲ್ಲಿ ಇರಲೇ ಇಲ್ಲ. ಹೌದು, ನಾಟೋನ ಮೊದಲನೇ ಡ್ರಾಫ್ಟ್ಗಳಲ್ಲಿ ಸ್ಟೋರಿ ಪೂರ್ತಿಯಾಗಿ ನಾಟೋ ಮತ್ತು ಅವನ ಜರ್ನಿ ಸುತ್ತಾ ಇತ್ತು. ನಂತರ ಕಿಚಿಮೋಟೋನ ಎಡಿಟರ್ ಸೀರೀಸ್ನಲ್ಲಿ ಇನ್ನೂ ಟೆನ್ಷನ್ ಮತ್ತು ಕುತೂಹಲನ ಹುಟ್ಟು ಹಾಕೋಗೆ ನಾಟೋಗೆ ಒಬ್ಬ ರೈವಲ್ ಬೇಕೇ ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಈ ಒಂದು ಸಜೆಷನ್ ಸಾಸ್ಕೆನ ಕ್ಯಾರೆಕ್ಟರ್ ಕ್ರಿಯೇಟ್ ಆಗೋಕೆ ಕಾರಣ ಆಯಿತು. ಸಾಸ್ಕೆನ ಕ್ಯಾರೆಕ್ಟರ್ ಡಿಸೈನ್ ನಾಟೋಗೆ ಹೋಲಿಸಿದ್ರೆ ಸ್ವಲ್ಪ ಕೂಲ್, ಅವನಿಗಿಂತ ಜೀನಿಯಸ್ ಆಗಿತ್ತು. ಸಾಸ್ಕೆನ ಈ ರೈವಲ್ರಿ ಮತ್ತು ನಾಟೋನ ಜೊತೆಗಿನ ಸ್ನೇಹ ಸೀರೀಸ್ನ ಒಂದು ಸೆಂಟ್ರಲ್ ಆಫ್ ಅಟ್ರಾಕ್ಷನ್ ಆಯಿತು. ಹೀಗೆ ನಮಗೆ ಒಂದು ಸಜೆಷನ್ನಿಂದ ನಮಗೆ ನಾಟೋ ಸೀರೀಸ್ನಲ್ಲಿ ಸಾಸ್ಕೆನ ಪಾತ್ರ ನೋಡೋಕೆ ಸಿಕ್ತು. ನಿಮಗೆ ನಾಟೋ ಹೆಸರನ್ನ ಅರ್ಥ ಗೊತ್ತಾ? ನಾಟೋ ಉಜುಮಾಕಿ ಈ ಹೆಸರು ತನ್ನದೇ ಆದಂಥ ಒಂದು ಕುತೂಹಲಕಾರಿಯಾದ ಕಥೆನ ಹೊಂದಿದೆ. ಅವನ ಮೊದಲ ಹೆಸರು ನರುಟೋ. ಇದು ನಾಟೋ ಮಾಕಿ ಇಂದ ಬಂದಿದೆ. ಇದು ಸಾಮಾನ್ಯವಾಗಿ ಜಪಾನಿನ ರಮೆನ್ ಆಹಾರದಲ್ಲಿ ಬಳಸೋ ಒಂದು ಫಿಶ್ ಕೇಕ್ನ ಹೆಸರಾಗಿದೆ. ಈ ಫಿಶ್ ಕೇಕ್ಗಳು ನೋಡೋಕೆ ಮಧ್ಯದಲ್ಲಿ ಸುರುಳಿಯ ಆಕಾರನ ಹೊಂದಿರ್ತವೆ. ಈ ಸುರುಳಿಯ ಆಕಾರನ ನಾವು ನಾಟೋನ ಬಟ್ಟೆ ಮೇಲೆ ಹಾಗೆ ಇತರ ಡಿಸೈನ್ಗಳಲ್ಲಿ ಸೀರೀಸ್ನ ಉದ್ದಕ್ಕೂ ನೋಡ್ತೀವಿ. ಮತ್ತೆ ಅವನ ಕೊನೆ ಹೆಸರು ಉಜುಮಾಕಿ. ಇಲ್ಲಿ ಉಜುಮಾಕಿ ಅಂದ್ರೆ ಜಪಾನ್ನಲ್ಲಿ ವೇರ್ಪುಲ್ ಅಂತ ಅರ್ಥ. ಇದು ಅವನ ಶಕ್ತಿಯುತ ವ್ಯಕ್ತಿತ್ವ ಮತ್ತೆ ಅವನಿಗೆ ಮತ್ತೆ ಉಜುಮಾಕಿ ಕ್ಲಾನ್ನೊಂದಿಗೆ ಇರುವ ಕನೆಕ್ಷನ್ನ ತೋರಿಸುತ್ತೆ. ನಾಟೋ ಅನಿಮೆಯ ಈ ಫ್ಯಾಕ್ಟ್ ಇಷ್ಟ ಆದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇದೇ ರೀತಿಯಾದ ಅನಿಮೆ ಕಾಂಟೆಂಟ್ನ ನೋಡೋಕೆ ನನ್ನ ಚಾನಲ್ ಕನ್ನಡ ಅನಿಮೆ ವರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಅನಿಮೆ ಕಮ್ಯುನಿಟಿ ಬೆಳೋಕೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅನಿಮೆ ಕಂಟೆಂಟ್ನೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಅಲ್ಲಿವರೆಗೂ ಓಕೆ ಬಾಯ್, ಮತ್ತೆ ಸಿಗೋಣ.